ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. 2024 ಜೂನ್ ತಿಂಗಳಿನಲ್ಲಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ನಡೆಯುವುದು ಬಹುತೇಕ ಖಚಿತವಾಗಿದೆ. ಹಾಗೆ ನೀವೆಲ್ಲರೂ ನಿಮ್ಮ ತಯಾರಿಯನ್ನು ಕೂಡ ನಡೆಸ್ತಿದ್ದೀರಿ ಅಂತ ಭಾವಿಸ್ಕೊಂಡು ನಿಮ್ಮ ತಯಾರಿಗೆ ಉಪಯುಕ್ತವಾಗುವಂತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಬಹುಮುಖ್ಯ ಪ್ರಶ್ನೆಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ತಂದಿಡುವ ಪ್ರಯತ್ನವನ್ನ ಮಾಡ್ತಿದ್ದೇವೆ. ಈ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತ ಪ್ರಶ್ನೋತ್ತರಗಳನ್ನು ನಾವು ನೋಡುವ. ಇಲ್ಲಿ ನೀಡಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಅದು ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇರ್ಬೋದು ಅಥವಾ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇರ್ಬೋದು. ಹಾಗೆ GPSTR ಪರೀಕ್ಷೆ ಮತ್ತು HSTR ಪರೀಕ್ಷೆಗೆ ಯಾರೆಲ್ಲ ತಯಾರಿ ನಡೆಸುತ್ತಿದ್ದೀರಿ ನಿಮಗೆಲ್ಲರಿಗೂ ಉಪಯೋಗವಾಗುವಂಥದ್ದು. ಈಗ ಇನ್ನಷ್ಟು ಸಮಯ ವ್ಯರ್ಥ ಮಾಡದೆ ಸೀದಾ ವಿಡಿಯೋವನ್ನ ಸ್ಟಾರ್ಟ್ ಮಾಡುವ. ಮೊದಲನೇ ಪ್ರಶ್ನೆ, Educational psychology apply knowledge of psychology in the field of option A psychology, B industrial, C social science, D education. ಶೈಕ್ಷಣಿಕ ಮನೋವಿಜ್ಞಾನವು ಯಾವ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ಜ್ಞಾನವನ್ನು ಅನ್ವಯಿಸುತ್ತದೆ? ಎ ಸೈಕಾಲಜಿ, ಬಿ ಕೈಗಾರಿಕಾ ಕ್ಷೇತ್ರ, ಸಿ ಸಮಾಜ ವಿಜ್ಞಾನ, ಡಿ ಶಿಕ್ಷಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಜುಕೇಶನ್, ಆಪ್ಷನ್ ಡಿ ಶಿಕ್ಷಣ. ಕ್ವೆಶ್ಚನ್ ನಂಬರ್ 2, ಕ್ಲಾಸಿಕಲ್ ಕಂಡೀಷನ್ಸ್ ವಾಸ್ ಪ್ರೆಸೆಂಟೆಡ್ ಬೈ ಎ ಪ್ಲಾಟೋ, ಬಿ ಪೌಲೋ, ಸಿ BF ಸ್ಕಿನ್ನರ್, ಡಿ ನನ್ ಆಫ್ ದಿ ಅಬೋವ್. ಕ್ಲಾಸಿಕಲ್ ಷರತ್ತುಗಳನ್ನು ಪ್ರಸ್ತುತಪಡಿಸಿದವರು ಯಾರು? ಎ ಪ್ಲೇಟೋ, ಬಿ ಪೌಲೋ, ಸಿ BF ಸ್ಕಿನ್ನರ್, ಡಿ ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಯಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನುವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಪೌಲೋ. ಮೂರನೇ ಪ್ರಶ್ನೆ, ವಿಚ್ ಇಸ್ ದಿ ಮಾಸ್ಟರ್ ಎಮೋಷನ್? ಆಪ್ಷನ್ ಎ ಹ್ಯಾಪಿನೆಸ್, ಬಿ ವರಿ, ಸಿ ಆಂಗರ್, ಡಿ ಫಿಯರ್. ಭಾವನೆಗಳಲ್ಲಿ ಮಾಸ್ಟರ್ ಭಾವನೆ ಯಾವುದು ಅಂತ ಹೇಳಿ ಕೇಳಿದರೆ ಎ ಸಂತೋಷ, ಬಿ ಚಿಂತೆ, ಸಿ ಕೋಪ, ಡಿ ಭಯ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಂಗರ್. ಕ್ವೆಶ್ಚನ್ ನಂಬರ್ 4, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಓಲ್ಡೆಸ್ಟ್ ಮೆಥಡ್ ಫಾರ್ ದಿ ಸ್ಟಡಿ ಆಫ್ ಬಿಹೇವಿಯರ್? ನಡವಳಿಕೆಯ ಅಧ್ಯಯನದಲ್ಲಿ ಅತಿ ಹಳೆಯದಾದಂಥದ್ದು ಯಾವುದು ಅಂತ ಕೇಳಿದರೆ ಎ ಅಬ್ಸರ್ವೇಷನ್ ಅಂದರೆ ವೀಕ್ಷಣೆ, ಬಿ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಪ್ರಮಾಣಿತ ಪರೀಕ್ಷೆಗಳು, ಇಂಟೆಲಿಜೆನ್ಸ್ ಟೆಸ್ಟ್ ಗುಪ್ತಚರ ಪರೀಕ್ಷೆ, ಡಿ ಇಂಟ್ರಾಸ್ಪೆಕ್ಷನ್ ಆತ್ಮಾವಲೋಕನ. ಸೊ ಇದರಲ್ಲಿ ಅತ್ಯಂತ ಹಳೆಯದಾದಂಥ ಮೆಥಡ್ ಈಸ್ ಆಪ್ಷನ್ ಡಿ ಇಂಟ್ರಾಸ್ಪೆಕ್ಷನ್ ಆತ್ಮಾವಲೋಕನ. ಕ್ವೆಶ್ಚನ್ 5, ವಿಚ್ ಥಿಂಗ್ ಬ್ರಿಂಗ್ಸ್ ಪರ್ಮನೆಂಟ್ ಚೇಂಜ್ ಇನ್ ದಿ ಬಿಹೇವಿಯರ್? ಯಾವ ವಿಷಯವು ನಡವಳಿಕೆಯಲ್ಲಿ ಶಾಶ್ವತ ಬದಲಾವಣೆಯನ್ನು ತರ್ತದೆ? ಎ ಎಜುಕೇಶನ್, ಬಿ ಲರ್ನಿಂಗ್, ಸಿ ಬೋತ್ ಎ ಆ್ಯಂಡ್ ಬಿ ಆಲ್ ಆಫ್ ದಿ ಅಬೋವ್. ನಡವಳಿಕೆಯಲ್ಲಿ ಶಾಶ್ವತ ಬದಲಾವಣೆಯನ್ನು ತರುವುದು ಶಿಕ್ಷಣವ, ಕಲಿಕೆಯ? ಶಿಕ್ಷಣ ಮತ್ತು ಕಲಿಕೆಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶಿಕ್ಷಣವೂ ಹೌದು, ಕಲಿಕೆಯೂ ಹೌದು. ಶಿಕ್ಷಣ ಕಲಿಕೆ ಎರಡೂ ಕೂಡ ಬದಲಾವಣೆಯನ್ನು ತರುತ್ತದೆ. ಹಾಗಾಗಿ ಆಪ್ಷನ್ ಡಿ ಎಂಬುದು ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 6, ಎಜುಕೇಶನಲ್ ಸೈಕಾಲಜಿ ಈಸ್ ಕನ್ಸರ್ನ್ಡ್ ವಿತ್ ದಿ ಸ್ಟಡಿ ಆಫ್ ಆಪ್ಷನ್ ಎ ಫಿಲಾಸಫಿ ಆಫ್ ಎಜುಕೇಶನ್, ಆಪ್ಷನ್ ಬಿ ಎಜುಕೇಶನಲ್ ಲರ್ನಿಂಗ್, ಆಪ್ಷನ್ ಸಿ ಹ್ಯೂಮನ್ ಲರ್ನಿಂಗ್, ಆಪ್ಷನ್ ಡಿ ಟೀಚಿಂಗ್ ಮೆಥಡ್ಸ್. ಶೈಕ್ಷಣಿಕ ಮನೋವಿಜ್ಞಾನವು ಯಾವುದಕ್ಕೆ ಸಂಬಂಧಿಸಿದ್ದು? ಎ ಶಿಕ್ಷಣದ ತತ್ವಶಾಸ್ತ್ರ, ಶಿಕ್ಷಣದ ಕಲಿಕೆ, ಮಾನವನ ಕಲಿಕೆ, ಬೋಧನಾ ವಿಧಾನಗಳು. ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಮಾನವನ ಕಲಿಕೆಗೆ ಸಂಬಂಧಿಸಿದ್ದಾಗಿರ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸಿ ಹ್ಯೂಮನ್ ಲರ್ನಿಂಗ್ ಅಥವಾ ಮಾನವನ ಕಲಿಕೆ. Question number 7, an assessment through which we can consistently achieve the same result with the same student is called A invalid, B valid, reliable, unreliable. ಯಾವುದೇ ಒಂದು ವಿದ್ಯಾರ್ಥಿಯು ಒಂದೇ ಫಲಿತಾಂಶವನ್ನು ಪದೇ ಪದೇ ಸಾಧಿಸುತ್ತಿದ್ದಾನೆ ಅಂದರೆ ಆ ಪರೀಕ್ಷಾ ವಿಧಾನವು ಏನಾಗಿರ್ತದೆ? ಅದು ಅಮಾನ್ಯವಾಗಿದೆ ಅಂದರೆ ನಾವು ಅದನ್ನು ಕನ್ಸಿಡರ್ ಮಾಡುವ ಹಾಗಿಲ್ಲ. ಅದು ಮಾನ್ಯವಾಗಿದೆ, ಅದು ವಿಶ್ವಾಸಾರ್ಹವಾಗಿದೆ ಅಥವಾ ವಿಶ್ವಾಸಾರ್ಹವಲ್ಲ. ಒಂದು ಫಲಿತಾಂಶವನ್ನು ವಿದ್ಯಾರ್ಥಿಯು ಆ ಮೌಲ್ಯಮಾಪನ ಕಾರ್ಯದಲ್ಲಿ ಪದೇ ಪದೇ ಪಡೆದುಕೊಳ್ತಿದ್ದಾನೆ ಅಂತ ಹೇಳಿದರೆ ಆ ಮೌಲ್ಯಮಾಪನವು ವಿಶ್ವಾಸಾರ್ಹವಾಗಿದೆ. ಇಟ್ ಈಸ್ ರಿಲಯಬಲ್. ಸೊ ದಿ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 8,
A systematic change in mental processes that underlie all learning and performance is known as. ಕಲಿಕೆ ಮತ್ತು ಕಾರ್ಯಕ್ಷಮತೆಗೆ ಆಧಾರವಾಗಿರುವ ಮಾನಸಿಕ ಪ್ರಕ್ರಿಯೆಗಳಲ್ಲಿನ ವ್ಯವಸ್ಥಿತ ಬದಲಾವಣೆಯನ್ನ ಏನು ಅಂತ ಹೇಳ್ತಾರೆ? ಎ ಮೋರಲ್ ಡೆವಲಪ್ಮೆಂಟ್, ಬಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್, ಸೋಷಿಯಲ್ ಎಮೋಷನಲ್ ಡೆವಲಪ್ಮೆಂಟ್, ಡಿ ಕಾಗ್ನಿಟಿವ್ ಡೆವಲಪ್ಮೆಂಟ್. ಕಲಿಕೆ ಮತ್ತು ಕಾರ್ಯಕ್ಷಮತೆಗೆ ಆಧಾರವಾದ ಮಾನಸಿಕ ಪ್ರಕ್ರಿಯೆಯಲ್ಲಿನ ವ್ಯವಸ್ಥಿತ ಬದಲಾವಣೆ. ಸಿಸ್ಟಮ್ಯಾಟಿಕ್ ಚೇಂಜ್ ಇನ್ ಮೆಂಟಲ್ ಪ್ರೋಸೆಸ್ ದ್ಯಾಟ್ ಅಂಡರ್ಲೈ ಆಲ್ ದಿ ಲರ್ನಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್. ಎಲ್ಲ ರೀತಿಯ ಕಲಿಕೆ ಮತ್ತು ಪರ್ಫಾರ್ಮೆನ್ಸ್ಗೆ ಸಂಬಂಧಿಸಿದಂಥ ಬದಲಾವಣೆಯನ್ನು ಏನಂತ ಕರೀತಾರೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕಾಗ್ನಿಟಿವ್ ಡೆವಲಪ್ಮೆಂಟ್, ಅರಿವಿನ ಬೆಳವಣಿಗೆ. ಕ್ವೆಶ್ಚನ್ ನಂಬರ್ 9. What do you mean by cognition? Option A, act of knowing or perceiving. B, act of doing something. C, act of working. Option D, both B and C. ಅರಿವು ಎಂಬುದರ ಅರ್ಥ ಏನು? ತಿಳಿದುಕೊಳ್ಳುವ ಅಥವಾ ಗ್ರಹಿಸುವ ಕ್ರಿಯೆ, ಏನನ್ನಾದರೂ ಮಾಡುವ ಕ್ರಿಯೆ, ಕೆಲಸ ಮಾಡುವ ಕ್ರಿಯೆ. ಬಿ ಮತ್ತು ಸಿ ಎರಡು. ಸೊ ಇಲ್ಲಿ ಅರಿವು ಅಂತ ಹೇಳಿದರೆ ನಾವು ಅದನ್ನು ತಿಳ್ಕೊಳ್ಳುವಂಥದ್ದು ಅಥವಾ ಗ್ರಹಿಸುವಂಥದ್ದಕ್ಕೆ ನಾವು ಅರಿವು ಅಂತ ಹೇಳುವಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಎ, ಆಕ್ಟ್ ಆಫ್ ನೋಯಿಂಗ್ ಆರ್ ಪರ್ಸೀವಿಂಗ್, ತಿಳಿದುಕೊಳ್ಳುವ ಅಥವಾ ಗ್ರಹಿಸುವ ಕ್ರಿಯೆ. ಕ್ವೆಶ್ಚನ್ ನಂಬರ್ 10. The overprotected child will tend to display option A, aggressiveness, option B, immaturity, option C, negativity, option D, defensiveness. ಅತಿಯಾಗಿ ರಕ್ಷಿಸಲ್ಪಟ್ಟ ಮಗು ಏನನ್ನು ಪ್ರದರ್ಶಿಸಲು ಒಲವು ತೋರಿಸುತ್ತದೆ? ಎ ಆಕ್ರಮಣಶೀಲತೆ, ಅಪ್ರಬುದ್ಧತೆ, ನಕಾರಾತ್ಮಕತೆ, ರಕ್ಷಣಾತ್ಮಕತೆ. ಸೊ ಯಾವಾಗ ಒಂದು ಮಗುವನ್ನು ಅತಿಯಾಗಿ ನಾವು ಮುದ್ದು ಮಾಡ್ತೇವೆ ಅಂಥ ಪರಿಸ್ಥಿತಿಯಲ್ಲಿ ಆ ಮಗು ಯಾವತ್ತೂ ಕೂಡ ಅಗ್ರೆಸಿವ್ನೆಸ್ ಅನ್ನು ತೋರಿಸ್ತದೆ, ಆಕ್ರಮಣಶೀಲತೆಯನ್ನ ತೋರಿಸ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಅಗ್ರೆಸಿವ್ನೆಸ್, ಆಕ್ರಮಣಶೀಲತೆ. ಕ್ವೆಶ್ಚನ್ ನಂಬರ್ 11. The use of technology to enhance the learning process in the education is known as A, information technology, B, communication technology, both information technology and communication technology, D, none of the above. ಶಿಕ್ಷಣದಲ್ಲಿ ಕಲಿಕಾ ಪ್ರಕ್ರಿಯೆಯನ್ನು ವರ್ಧಿಸಲು ತಂತ್ರಜ್ಞಾನದ ಬಳಕೆಯನ್ನು ಏನೆಂದು ಕರೆಯುತ್ತಾರೆ? ಎ ಮಾಹಿತಿ ತಂತ್ರಜ್ಞಾನ, ಬಿ ಸಂವಹನ ತಂತ್ರಜ್ಞಾನ, ಸಿ ಎ ಮತ್ತು ಬಿ ಎರಡು, ಡಿ ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕಲಿಕಾ ಪ್ರಕ್ರಿಯೆಯನ್ನು ಉತ್ತಮಗೊಳಿಸಲು ಬಳಸುವಂಥ ತಂತ್ರಜ್ಞಾನವನ್ನು ನಾವು ಮಾಹಿತಿ ತಂತ್ರಜ್ಞಾನ ಮತ್ತು ಸಂವಹನ ತಂತ್ರಜ್ಞಾನ ಅಂತ ಹೇಳ್ತೇವೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಎರಡೂ ಕೂಡ. ಇಟ್ ಈಸ್ ಕಾಲ್ಡ್ ಆಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಕ್ವೆಶ್ಚನ್ ನಂಬರ್ 12. In which of the following design it is not necessary to have two different individuals or groups of subjects for experiment? ಕೆಳಗಿನ ಯಾವ ವಿನ್ಯಾಸದಲ್ಲಿ ಪ್ರಯೋಗಗಳಿಗಾಗಿ ಎರಡು ವಿಭಿನ್ನ ವ್ಯಕ್ತಿಗಳು ಅಥವಾ ವಿಷಯಗಳ ಗುಂಪುಗಳನ್ನು ಹೊಂದಿರುವುದು ಅನಿವಾರ್ಯವಲ್ಲ? ಎ ಕಂಟ್ರೋಲ್ ಟೆಸ್ಟ್ ಆರ್ ಸಿಂಗಲ್ ಗ್ರೂಪ್ ಡಿಸೈನ್, ಬಿ ಮಲ್ಟಿಪಲ್ ಗ್ರೂಪ್ ಡಿಸೈನ್, ಸಿ ಕಂಟ್ರೋಲ್ ಗ್ರೂಪ್ ಡಿಸೈನ್, ಡಿ ಡಿಸೈನ್ ಇನ್ವಾಲ್ವಿಂಗ್ ರಿಲೇಷನ್. ಇಲ್ಲಿ ಯಾವ ಗ್ರೂಪ್ ಡಿಸೈನಲ್ಲಿ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಅಥವಾ ಗ್ರೂಪ್ಸ್ ಆಫ್ ಸಬ್ಜೆಕ್ಟ್ಸ್ ಎಕ್ಸ್ಪೆರಿಮೆಂಟ್ಗೆ ಬೇಡ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ದಿ ಕಂಟ್ರೋಲ್ ಟೆಸ್ಟ್ ಆರ್ ಸಿಂಗಲ್ ಗ್ರೂಪ್ ಡಿಸೈನ್. ಕಂಟ್ರೋಲ್ ಟೆಸ್ಟ್ ಅಥವಾ ಸಿಂಗಲ್ ಗ್ರೂಪ್ ಡಿಸೈನ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಒಂದೇ ಒಂದು ಸಬ್ಜೆಕ್ಟ್ ಸಾಕು, ಅಲ್ಲಿ ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಗಳು ಬೇಕಾಗಿರುವುದಿಲ್ಲ. ಕ್ವೆಶ್ಚನ್ ನಂಬರ್ 13. ಕಾಗ್ನಿಟಿವ್ ಡೆವಲಪ್ಮೆಂಟ್ ಡೀಲ್ ವಿತ್ ದಿ ಡೆವಲಪ್ಮೆಂಟ್ ಆಫ್ ಡ್ಯಾಶ್, ಎಮೋಷನ್ಸ್, ಬಾಡಿ ಪಾರ್ಟ್ಸ್, ಬ್ರೈನ್ ಡೆವಲಪ್ಮೆಂಟ್, ನನ್ ಆಫ್ ದಿ ಅಬೋ. ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಅರಿವಿನ ವಿಕಾಸ ಅಥವಾ ಬೆಳವಣಿಗೆ ಎಂದರೆ ಯಾವುದರ ವಿಕಾಸ ಅಥವಾ ಬೆಳವಣಿಗೆ ಅಂತ ಕೇಳಿದರೆ ಭಾವನೆಗಳ ಬೆಳವಣಿಗೆ, ದೇಹದ ಭಾಗಗಳ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ ಯಾವುದೂ ಅಲ್ಲ. ಕಾಗ್ನಿಟಿವ್ ಡೆವಲಪ್ಮೆಂಟ್ ಅರಿವು ಅಂತ ಹೇಳಿದರೆ ಅದು ನಮ್ಮ ಮೆದುಳಿಗೆ ಸಂಬಂಧಿಸಿದ್ದು. ಸೊ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಇಟ್ ಇಸ್ ಡೆವಲಪ್ಮೆಂಟ್ ಆಫ್ ಬ್ರೈನ್, ಮೆದುಳಿನ ಡೆವಲಪ್ಮೆಂಟ್ ಅನ್ನೇ ನಾವು ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಕರೆಯುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 14. ವಿಚ್ ಒನ್ ಇಸ್ ದಿ ಬ್ಯಾಕ್ ಬೋನ್ ಆಫ್ ಆಲ್ ಡೆವಲಪ್ಮೆಂಟ್ಸ್? ಆಪ್ಷನ್ ಎ ಎಮೋಷನ್ಸ್, ಆಪ್ಷನ್ ಬಿ ಬಾಡಿ, ಆಪ್ಷನ್ ಸಿ ಬ್ರೈನ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ. ಎಲ್ಲ ಬೆಳವಣಿಗೆಗಳ ಬೆನ್ನೆಲುಬು ಯಾವುದು? ಆಪ್ಷನ್ ಎ ಭಾವನೆಗಳು, ಆಪ್ಷನ್ ಬಿ ದೇಹ, ಆಪ್ಷನ್ ಸಿ
ಮೆದುಳು, ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. ನಮ್ಮ ಭಾವನೆಗಳು ಎಲ್ಲ ಡೆವಲಪ್ಮೆಂಟ್ಗಳ ಹಿಂದೆ ಇರುವಂಥದ್ದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎಮೋಷನ್ಸ್, ಭಾವನೆಗಳು. ಕ್ವೆಶ್ಚನ್ ನಂಬರ್ 15. ಎಮೋಷನಲ್ ಎಕ್ಸ್ಪೀರಿಯನ್ಸಸ್ ಆರ್, ಭಾವನಾತ್ಮಕ ಅನುಭವಗಳು ಸಬ್ಜೆಕ್ಟಿವ್, ಆಬ್ಜೆಕ್ಟಿವ್, ಇಂಪರ್ಸನಲ್ ಆರ್ ನಾಟ್ ನೋನ್. ಭಾವನಾತ್ಮಕ ಅನುಭವಗಳು ಯಾವ ರೀತಿಯಾಗಿರ್ತವೆ ಅಂತ ಹೇಳಿ ಕೇಳಿದ್ದಾರೆ. ಭಾವನಾತ್ಮಕ ಅನುಭವಗಳು ಯಾವತ್ತೂ ವ್ಯಕ್ತಿನಿಷ್ಠವಾಗಿರ್ತದೆ. ದೇ ಆರ್ ಸಬ್ಜೆಕ್ಟಿವ್. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ. ವ್ಯಕ್ತಿನಿಷ್ಠವಾಗಿರುವಂಥದ್ದು ಎಮೋಷನಲ್ ಎಕ್ಸ್ಪೀರಿಯನ್ಸಸ್. ಕ್ವೆಶ್ಚನ್ ನಂಬರ್ 16. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಪ್ರಿಡಾಮಿನೆಂಟ್ಲಿ ಅ ಹೆರಿಡಿಟಿ ರಿಲೇಟೆಡ್ ಫ್ಯಾಕ್ಟರ್? ಯಾವುದು ಪ್ರಧಾನವಾಗಿ ಅನುವಂಶೀಯತೆಗೆ ಸಂಬಂಧಿಸಿದ ಅಂಶ ಅಂತ ಕೇಳಿದ್ದಾರೆ. ಆಪ್ಷನ್ 1 ಕಲರ್ ಆಫ್ ದಿ ಐಸ್, ಕಣ್ಣುಗಳ ಬಣ್ಣ. ಆಪ್ಷನ್ 2 ಪಾರ್ಟಿಸಿಪೇಷನ್ ಇನ್ ಸೋಷಿಯಲ್ ಆಕ್ಟಿವಿಟೀಸ್, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ. ಆಟಿಟ್ಯೂಡ್ ಟುವರ್ಡ್ಸ್ ಪಿಯರ್ ಗ್ರೂಪ್, ಪಿಯರ್ ಗ್ರೂಪಿನ ಕಡೆಗೆ ವರ್ತನೆ, ಅಂದರೆ ಒಟ್ಟಿಗೆ ಇರುವಂತಹ ಮಕ್ಕಳ ಜೊತೆ ಯಾವ ರೀತಿಯಾಗಿ ವರ್ತಿಸುತ್ತಾರೆ ಎಂಬುವಂಥದ್ದು. ಆಪ್ಷನ್ 4 ಥಿಂಕಿಂಗ್ ಪ್ಯಾಟರ್ನ್, ಚಿಂತನೆಯ ಮಾದರಿ. ಈ ಕೊಟ್ಟಂತ 4 ಉತ್ತರಗಳಲ್ಲಿ ಅನುವಂಶೀಯತೆಗೆ ಸಂಬಂಧಿಸಿದ್ದು ಯಾವ ಅಂಶ ಅಂತ ಕೇಳಿದ್ದಾರೆ. ಇಲ್ಲಿ ಕಣ್ಣುಗಳ ಬಣ್ಣವು ಅನುವಂಶೀಯತೆಯನ್ನು ಆಧರಿಸಿ ಬರುವಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 1 ಕಣ್ಣುಗಳ ಬಣ್ಣ. ಕ್ವೆಶ್ಚನ್ ನಂಬರ್ 17. ಇನ್ ಎ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್, children generally learn individually and in groups, mainly from the teacher. They learn individually. Option D in groups. ಶಿಶು ಕೇಂದ್ರೀಕೃತ ತರಗತಿ ಅಥವಾ ಮಕ್ಕಳ ಕೇಂದ್ರೀಕೃತವಾದಂಥ ತರಗತಿಯಲ್ಲಿ ಮಕ್ಕಳು ಯಾವ ರೀತಿಯಾಗಿ ಕಲಿತಾರೆ ಅಂತ ಕೇಳಿದ್ದಾರೆ. ಪ್ರತ್ಯೇಕವಾಗಿ ಮತ್ತು ಗುಂಪುಗಳಲ್ಲಿ ಕಲಿತಾರೆ. 2ನೇದು ಮುಖ್ಯವಾಗಿ ಶಿಕ್ಷಕರಿಂದ ಕಲಿತಾರೆ. 3ನೇದು ಪ್ರತ್ಯೇಕವಾಗಿ ಕಲಿತಾರೆ. 4ನೇದು ಗುಂಪುಗಳಲ್ಲಿ ಕಲಿತಾರೆ. ಇಲ್ಲಿ ಶಿಶು ಕೇಂದ್ರೀಕೃತ ತರಗತಿಗಳಿಗೆ ಸಂಬಂಧಿಸಿದಂತೆ ಅಲ್ಲಿ ಮಕ್ಕಳ ಮೇಲಿನ ಗಮನವು ಜಾಸ್ತಿ ಆಗಿರ್ತದೆ. ಮಕ್ಕಳು ಅವರಾಗಿಯೇ ಅವರು ಮಾಡಿ ಕಲಿಯುವಂಥದ್ದು. ಅವರು ಅಲ್ಲಿ ಪ್ರತ್ಯೇಕವಾಗಿ ಕೂಡ ಕಲಿತಾರೆ, ಗುಂಪಿನಲ್ಲಿ ಕೂಡ ಕಲಿತಾರೆ. ಹಾಗಾಗಿ ಸರಿಯಾದಂಥ ಉತ್ತರ ಎ. ದೇ ಲರ್ನ್ ಇಂಡಿವಿಜುವಲಿ ಆಸ್ ವೆಲ್ ಆಸ್ ಇನ್ ಗ್ರೂಪ್ಸ್, ಪ್ರತ್ಯೇಕವಾಗಿ ಮತ್ತೆ ಗುಂಪುಗಳಲ್ಲಿ ಕಲಿತಾರೆ. ಕ್ವೆಶ್ಚನ್ ನಂಬರ್ 18. ಲರ್ನರ್ ಸೆಂಟರ್ಡ್ ಅಪ್ರೋಚ್ ಮೀನ್ಸ್ ಆಪ್ಷನ್ 1 that teachers draw conclusions for the learners. 2 traditional expository methods, use of methods in which teachers is the main actor. 4 methods where learners own initiative and efforts are involved in learning. ಕಲಿಕಾ ಕೇಂದ್ರೀಕೃತ ವ್ಯವಸ್ಥೆ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ 1 ಟೀಚರ್ಸ್ ಡ್ರಾ ಕನ್ಕ್ಲೂಷನ್ಸ್ ಫಾರ್ ದಿ ಲರ್ನರ್ಸ್. ಶಿಕ್ಷಕರು ವಿದ್ಯಾರ್ಥಿಗಳಿಗೆ, ಅಂದರೆ ಯಾರು ಕಲಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಅವರಿಗೆ ಬೇಕಾದಂಥ ನಿರ್ಧರಿಸುವಂಥದ್ದು ಶಿಕ್ಷಕರಾಗಿರ್ತಾರೆ. ಟ್ರೆಡಿಷನಲ್ ಎಕ್ಸ್ಪೋಸಿಟರಿ ಮೆಥಡ್ಸ್, ಹಳೆಯ ಪದ್ಧತಿಗಳನ್ನು ಅನುಸರಿಸಿಕೊಂಡು ಹೋಗುವಂಥದ್ದಾಗಿದೆ. 3 ಯೂಸ್ ಆಫ್ ಮೆಥಡ್ಸ್ ಇನ್ ವಿಚ್ ಟೀಚರ್ ಇಸ್ ದಿ ಮೇನ್ ಆಕ್ಟರ್, ಅಲ್ಲಿ ಶಿಕ್ಷಕರೇ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದು ಆಗಿರ್ತದೆ ಈ ವ್ಯವಸ್ಥೆ. 4 ಮೆಥಡ್ಸ್ ವೇರ್ ಲರ್ನರ್ಸ್ ಓನ್ ಇನಿಷಿಯೇಟಿವ್ಸ್ ಆ್ಯಂಡ್ ಎಫರ್ಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಲರ್ನಿಂಗ್, ಅಲ್ಲಿ ಯಾರು ಕಲಿಕೆದಾರನಾಗಿರ್ತಾನೆ ಅವನು ತನ್ನದೇ ಮೆಥಡ್ಗಳನ್ನು ಅಳವಡಿಸಿಕೊಂಡು ತನ್ನ ಸ್ವಂತ ಪ್ರಯತ್ನದಿಂದ ಕಲಿಯುವಂಥದ್ದಾಗಿರ್ತದೆ. ಸೊ ಇಲ್ಲಿ ಬೇಸಿಕಲಿ ವೆನ್ ವಿ ಸ್ಪೀಕ್ ಅಬೌಟ್ ದಿ ಲರ್ನರ್ ಸೆಂಟ್ರೆಡ್ ಅಪ್ರೋಚ್, ಇಟ್ ಮೀನ್ಸ್ ದ್ಯಾಟ್ ಮೆಥಡ್ಸ್ ವೇರ್ ಲರ್ನರ್ಸ್ ಓನ್ ಇನಿಷಿಯೇಟಿವ್ ಆ್ಯಂಡ್ ಎಫರ್ಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಲರ್ನಿಂಗ್, ಅಲ್ಲಿ ಕಲಿಯುವಂಥವನು ಅವನ ಸ್ವಂತ ಪ್ರಯತ್ನದಿಂದ ಅವನೇ ಅದನ್ನು ಮುನ್ನಡೆಸಿಕೊಂಡು ಹೋಗುವಂತೆ ಕಲಿತಾ ಹೋಗುವಂಥದ್ದೇ ಲರ್ನರ್ ಸೆಂಟರ್ಡ್ ಅಪ್ರೋಚ್. ಸರಿಯಾದಂಥ ಉತ್ತರ ಆಪ್ಷನ್ 4. ಕ್ವೆಶ್ಚನ್ ನಂಬರ್ 19. Students in a class are asked to assemble various artifacts of their work in a notebook to demonstrate what they can do for their society. What kind of activity is this? A. Essay type assessment. B. Anecdotal records. C. Problem solving assessment. D. Portfolio assessment. ಒಂದು ತರಗತಿಯಲ್ಲಿನ ವಿದ್ಯಾರ್ಥಿಗಳು ತಾವು ಸಂಗ್ರಹಿಸಿದಂಥ ಅಥವಾ ತಾವು ಮಾಡಿದಂಥ ಕೆಲಸವನ್ನೆಲ್ಲ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಟು ಅದನ್ನು ಸಮಾಜಕ್ಕೆ ಉಪಯೋಗವಾಗುವಂಥ ರೀತಿಯಲ್ಲಿ ಹೇಗೆ ಬಳಸ್ಬೋದು ಅಂತ ಹೇಳುವುದನ್ನು ಮಾದರಿಯನ್ನಾಗಿ ತೋರಿಸ್ತಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿರ್ತಾರೆ. ಇಲ್ಲಿ ಆ ವಿದ್ಯಾರ್ಥಿಗಳು ಅವುಗಳನ್ನು ಕಲೆಕ್ಟ್ ಮಾಡಿ, ಅಂದರೆ ಶೇಖರಣೆ ಮಾಡಿ ಅದನ್ನು ಪ್ರೆಸೆಂಟ್ ಮಾಡುವಂಥದ್ದು. ಇಟ್ ಈಸ್ ರಿಲೇಟೆಡ್ ಟು ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್. ಸರಿಯಾದಂಥ ಉತ್ತರ ಆಪ್ಷನ್ ಡಿ. Question number 20.
The main purpose of conducting evaluation is option A, to label children as either slow learners or gifted, B, to identify children who need remediation, C, to diagnose learning difficulties and problem areas, option D, to provide feedback on the extent to which we have been successful in imparting education for a productive life. ಶಿಕ್ಷಣ ವ್ಯವಸ್ಥೆಯಲ್ಲಿ ಮೌಲ್ಯಮಾಪನವನ್ನ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೇಳಿದ್ದು. ಎ, ಟು ಲೇಬಲ್ ಚಿಲ್ಡ್ರನ್ ಆಸ್ ಐದರ್ ಸ್ಲೋ ಲರ್ನರ್ಸ್ ಆರ್ ಗಿಫ್ಟೆಡ್, ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಥವಾ ಮುಂದೆ ಇದ್ದಾರೆ ಅಂತ ಹೇಳುವುದಕ್ಕೋಸ್ಕರ ನಾವು ಮೌಲ್ಯಮಾಪನವನ್ನ ಮಾಡ್ತೇವೆ. ಬಿ, ಟು ಐಡೆಂಟಿಫೈ ಚಿಲ್ಡ್ರನ್ ಹೂ ನೀಡ್ ರೆಮಿಡಿಯೇಷನ್, ಅಲ್ಲಿ ರೆಮಿಡಿಯಲ್ ಕ್ಲಾಸಸ್ ಯಾವ ವಿದ್ಯಾರ್ಥಿಗಳಿಗೆ ಬೇಕು ಅಂತ ಹೇಳಿ ಗುರುತಿಸೋದಕ್ಕೋಸ್ಕರ ನಾವು ಮೌಲ್ಯಮಾಪನವನ್ನ ಮಾಡ್ತೇವೆ. ಹಾಗೆ ಆಪ್ಷನ್ ಸಿ, ಟು ಡಯಾಗ್ನೋಸ್ ಲರ್ನಿಂಗ್ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ ಏರಿಯಾಸ್, ಕಲಿಕೆಯ ಯಾವ ಕ್ಷೇತ್ರದಲ್ಲಿ ಆ ಮಕ್ಕಳು ಹಿಂದೆ ಉಳಿದಿದ್ದಾರೆ ಹಾಗೆ ಅಲ್ಲಿ ಏನು ಸಮಸ್ಯೆಗಳನ್ನು ಅವರು ಎದುರಿಸುತ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಮೌಲ್ಯಮಾಪನ ಮಾಡ್ತೇವಾ. ಇನ್ನುಳಿದಂತೆ ಆಪ್ಷನ್ ಡಿ, ಟು ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ದಿ ಎಕ್ಸ್ಟೆಂಟ್ ಟು ವಿಚ್ ವಿ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಇನ್ ಇಂಪಾರ್ಟಿಂಗ್ ಎಜುಕೇಶನ್ ಫಾರ್ ಅ ಪ್ರಾಡಕ್ಟಿವ್. ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಯಾವ ರೀತಿಯಾಗಿ ನಾವು ಶಿಕ್ಷಣವನ್ನು ಅವರಿಗೆ ನೀಡಿದ್ದೇವೆ, ಯಾವ ರೀತಿಯಾಗಿ ಅವರು ಕಲ್ತುಕೊಂಡಿದ್ದಾರೆ ಅನ್ನೋದನ್ನು ಅದರ ಫೀಡ್ಬ್ಯಾಕ್ ಅನ್ನ ಸಂಗ್ರಹಿಸೋದಕ್ಕೋಸ್ಕರ ನಾವು ಮೌಲ್ಯಮಾಪನವನ್ನ ಮಾಡ್ತೇವಾ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಂತ 4 ಆಪ್ಷನ್ಸ್ಗಳನ್ನ ನೋಡಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇಟ್ ಈಸ್ ಟು ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ದಿ ಎಕ್ಸ್ಟೆಂಟ್ ಟು ವಿಚ್ we have been successful in imparting education for a productive life. ಈ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ 20 ಅತಿ ಮುಖ್ಯ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ತಂದಿರಿಸಿದ್ದೇವೆ. ಮುಂದುವರಿದ ಭಾಗದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ. ಧನ್ಯವಾದಗಳು.